ಕೆನಡಾದ ಟೊರೊಂಟೊದಲ್ಲಿ ಭಾರತೀಯ ಮೂಲದ ಹಿಮಾಂಶಿ ಖುರಾನಾ ಅವರನ್ನು ಕೊಲ್ಲಲಾಗಿದ್ದು, ಲಿವಿಂಗ್ ಪಾರ್ಟ್ನರ್ ಮೇಲೆ ಪೊಲೀಸರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಕೊಲ್ಲಲ್ಪಟ್ಟ ಮಹಿಳೆ ಭಾರತೀಯ ಮೂಲದ 30ರ ಮಹಿಳೆ ಹಿಮಾಂಶು ಖುರಾನಾ. ಪೊಲೀಸರು ಆಕೆಯ ಜೊತೆಗೆ ಲಿವಿಂಗ್ ಪಾರ್ಟ್ನರ್ ಆಗಿದ್ದ 32ರ ಅಬ್ದುಲ್ ಗಫೂರಿ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದು, ಇಬ್ಬರ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದೊಂದು ಸಂಬಂಧದ ತಿಕ್ಕಾಟದ ಹಿಂಸಾಚಾರವಾಗಿದೆ ಎಂದು ಹೇಳಿರುವ ಕೆನಡಾದ ಟೊರೊಂಟೊದ ಪೊಲೀಸರು ಅಬ್ದುಲ್ ಗಫೂರಿಗಾಗಿ ಲುಕ್ಔಟ್ ನೋಟಿಸ್ ನೀಡಿದ್ದಾರೆ. ಕೆನಡಾದ ಕಾನೂನಿನ ಪ್ರಕಾರ ದೇಶದಾದ್ಯಂತ ಎನ್ನುವಂತೆ ವಾರಂಟ್ ಜಾರಿಗೊಳಿಸಲಾಗಿದೆ. ವೆಲ್ಲಿಂಗ್ಟನ್ ರಸ್ತೆ ಪಶ್ಚಿಮ ಭಾಗದ ಸ್ಟ್ರಾಚೆನ್ ಅವೆನ್ಯೂ ನಿವಾಸಿ ಮಹಿಳೆ ಕಾಣೆಯಾಗಿರುವ ಬಗೆಗೆ 10:40 ಪೊಲೀಸರಿಗೆ ದೂರು ಬಂದಿದೆ. ಕೂಡಲೇ ಹುಡುಕಾಟ ಆರಂಭವಾಗಿದೆ. ಬೆಳಿಗ್ಗೆ 6:00ಗೆ ಒಂದು ಮನೆಯೊಳಗೆ ಆ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಪೊಲೀಸರು ಅದನ್ನು ನರಹತ್ಯೆ ಎಂದು ಹೇಳಿದ್ದಾರೆ. ಅದರೊಂದಿಗೆ ಪೊಲೀಸರಿಗೆ ಗಫೂರಿ ಜೊತೆ ಲಿವ್ ಇನ್ ಎನ್ನುವುದಕ್ಕಿಂತ ಲಿವ್ ಔಟ್ ಸಂಬಂಧದಲ್ಲಿರುವುದು ಪೊಲೀಸರಿಗೆ ಸ್ಪಷ್ಟವಾಗಿದೆ. ಈ ಬಗೆಗೆ ತನ್ನ ವಿಷಾದ ಮತ್ತು ಕುಟುಂಬದವರಿಗೆ ಶೋಕ ವ್ಯಕ್ತಪಡಿಸಿರುವ ಟೊರೊಂಟೊದ ಭಾರತೀಯ ರಾಯಭಾರ ಕಚೇರಿಯು ಈ ಸಂಬಂಧ ಅಗತ್ಯದ ಕಾರ್ಯಭಾರ ಸಹಕಾರ ನೀಡುವುದಾಗಿ ಎಕ್ಸ್‌ಪೋಸ್ಟ್‌ನಲ್ಲಿ ತಿಳಿಸಿದ್ದಾರೆ.